ಐತಿ ಫಸ್ಟ್ ಟೈಮ್. ಏನ್ ತುಳಿತಾ ಇದ್ರು, ಸುಮ್ಮನೆ ಹೋಗ್ತಾ ಇದೆ, ಭಾರ ಆ ಕಡೆ ಜಾಸ್ತಿ ಆಗೈತಿ. ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಸೊ ಹೋಗಿದ್ದಕ್ಕೆ ಇಷ್ಟ ಆದ್ರೆ ಅದು ಹೋಗಿದ್ದಕ್ಕೆ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಅದು ಹೇಳ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ದೇನೆ, ಪೂರ್ತಿ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ವಾಯ್ನಾಡಲ್ಲಿ 2ನೇ ದಿನ ನಮ್ಮದು. ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಲೇಟಾಗಿ ಅಂದರೆ ಒಂದು 7 ಗಂಟೆ ಹತ್ತತ್ರ ಅನ್ಕೋತೀನಿ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಸೀನ್ ಎಲ್ಲ ನೋಡಿಬಿಟ್ಟು ಮತ್ತೆ ಮಲ್ಕೊಂಡಿದ್ದೆ. ಸೊ ಚಳಿ ಜಾಸ್ತಿ ಇತ್ತು ಅಂದ್ಬಿಟ್ಟು ನಂತರ ನಾನು ಇಲ್ಲಿ ಕಾಫಿ ಮಾಡ್ಕೋಬೇಕು ಅಂದ್ಬಿಟ್ಟು ನನ್ನ ಮನೆಯವ್ರಿಗೆ ಕಾಫಿ ಮಾಡಿ ಕೊಡ್ತಾಯಿದ್ದೀನಿ. ಕಾಫಿ ಪೌಡರೆಲ್ಲ ಇವರು ರೂಮಲ್ಲೇ ಇಟ್ಟಿದ್ರಲ್ವ, ಹಾಗಾಗಿ ಬಿಸಿನೀರನ್ನು ಬಿಸಿ ಮಾಡಿಕೊಂಡು ಹಾಲಿನ ಪೌಡರು ಹಾಗೆ ಕಾಫಿ ಪೌಡರು ಎಲ್ಲವನ್ನು ಹಾಕಿ ಕಾಫಿ ಕೂಡ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಇವತ್ತು ಸೆಕೆಂಡ್ ಡೇ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ತಿಂಡಿ ತಿನ್ನೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಏನು ತಿಂಡಿಯಲ್ಲಿ ಏನೇನಿರುತ್ತೆ ಏನಿಲ್ಲ ಗೊತ್ತಿಲ್ಲ. ಫ್ರೆಂಡ್ಸ್ ಇಲ್ಲೆಲ್ಲ ಇಷ್ಟೆಲ್ಲ ಐಟಮ್ಸ್ ಇದ್ದಾವೆ, ಟೇಸ್ಟ್ ಮಾಡಿ ನೋಡಬೇಕು. ಫ್ರೆಂಡ್ಸ್ ಈಗ ನಾವು ಸೆಕೆಂಡ್ ಡೇ ಫಸ್ಟ್ ಟಿಫಿನ್ ಎಲ್ಲ ಮಾಡಿಕೊಂಡು ಬಾಣಾಸುರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಬಾಣಾಸುರ ಲೇಕು ಅಲ್ಲಿ ಹೋಗಿಟ್ಟು ಡ್ಯಾಮ್ ಯಾವ ರೀತಿ ಇದೆ ಏನಿದೆ ಅಂತ ಹೇಳ್ತೀನಿ. ಸೊ ಹೋಗಿದ್ದಕ್ಕೆ ಇಷ್ಟ ಆದ್ರೆ ಅದು ಹೋಗಿದ್ದಕ್ಕೆ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ, ಅದು ಹೇಳ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ದೇನೆ, ಪೂರ್ತಿ ನೋಡಿ. ಈಗ ಸ್ವಲ್ಪ ಬಿಸಿಲು ಬಿತ್ತಪ್ಪ ಫೇಸ್ಗೆ. ಅಲ್ಲಿ ಸ್ವಲ್ಪ ಬಿಸಿಲಿರಲಿಲ್ಲ, ಇಷ್ಟು ಒಂಥರ ಚಳಿ 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 ಚೆನ್ನಾಗಿದೆ ಕ್ಲೈಮೇಟ್. ಯಾಕೆ ಇಲ್ಲ 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 ಕಾಫಿ ಎಸ್ಟೇಟು ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ವಾಯ್ನಾಡಲ್ಲಿ ಯಾವುದು ಬೆಸ್ಟ್ ರಿಸಾಲ್ಟು ಮತ್ತು ಪ್ರೈಸ್ ಎಷ್ಟು ಚೀಪಾಗಿದೆ, ಎಷ್ಟು ಬೆಸ್ಟ್ ಆಗಿದೆ ಅಂತ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ವಿಡಿಯೋದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಆದರೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂಟ್ ಕಾಣ್ತಾ ಇದೆ, ಸಿಕ್ಕಾಪಟ್ಟೆ ನೋಡಿ. ಇಲ್ಲೊಂದು ನೀರಿನ ಪ್ಲೇಸ್ ಇದೆ ಅಂದ್ಬಿಟ್ಟು ಹೋಗ್ತಾ ದಾರಿಯಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ, ನಿಧಾನಕ್ಕೆ ಬನ್ನಿ. ಸೊ ಈಗ ಕಾಲ್ದಾರಿ ಅಲ್ವಾ, ಸ್ವಲ್ಪ ನೋಡೋಣ ಯಾರಾದ್ರೂ ಇದ್ದಾರಾ ಏನು ಗೊತ್ತಿಲ್ಲ. ಫುಲ್ ಕಾಡಪ್ಪ. ಕಾಫಿ ಎಸ್ಟೇಟ್ ಕಾಫಿ ಇದೆ ನೋಡಿ. ಚಿಕ್ಕ ಮಕ್ಕಳಿಗೆ ನೀರಲ್ಲಿ ಆಟ ಆಡಿಸ್ಬೇಕಪ್ಪ ಅಂದರೆ ಈ ರೀತಿ ಚಿಕ್ಕ ನೀರಿಂದ ಪ್ಲೇಸ್ ಇದ್ದರೆ ಕರ್ಕೊಂಬರ್ಬೋದು. ಸೊ ಹಾಗಾಗಿ ನೋಡೋಣ ಅಂತ. ಒಂಥರ ಏನು ಕೆರೆನ ಏನಂತ ಹಳ್ಳ, ಹಾಂ ಹಳ್ಳ ಅಂತೀವಿ ನಾವೆಲ್ಲ. ಸೊ ಅದು ಅಲ್ಲಿ ಒಳಗಿಂದ ಬರ್ತಾ ಇದೆ, ಅಲ್ಲಿಂದ ನೀರು ಬರ್ತಾ ಇದೆ. ಫ್ರೆಂಡ್ಸ್ ಈಗ ಇಲ್ಲಿ ಕಾಫಿ ಎಸ್ಟೇಟ್ಗೆ ಬಂದಿದ್ದೀವಿ. ಸೊ ಆದಷ್ಟು ಮೇಲೆ ಹೋಗ್ಬೇಕಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ. ಸೊ ಇದೆಲ್ಲ ಕಟ್ ಮಾಡೋರಲ್ಲ, ಫೋಟೋ ಅದ ಒಂದ್ 2-3 ತೆಗ್ದಿಲ್ಲ ಸಾಕು. ಸ್ಟೇಟಸ್ ಜಗಳ ಉಂಟಾ ಫ್ರೆಂಡ್ಸ್. ಸ್ವರ್ಗ ಎಲ್ಲಿದೆ ಅಂದ್ರೆ ಇಲ್ಲೇ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಕ್ಯಾಮ್ರಾದಲ್ಲಿ ಯಾವ ತರ ಕಾಣ್ತಿದೆ ಗೊತ್ತಿಲ್ಲ, ವಿಡಿಯೋದಲ್ಲಿ. ಸೊ ಒಂದ್ಸತಿ ತೋರಿಸ್ತೀನಿ. ಮಗರ ಮೇಲಿತ್ತು. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ರಿಯಲಿ ನೋಡೋಕ್ಕೆ ಅಬ್ಬಾ ಸಿಕ್ಕಾಪಟ್ಟೆ ಖುಷಿ. ಅದ್ರ ನಟ್ಟ ನಡು ಒಂದೇ ಒಂದು ರಿಸಾಲ್ಟ್ ಇದೆ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ. ಸೊ ನಾನೇನು ನಿಮಗೆ ದೂರ ಮಾಡಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ರೀ ಬೈ ಚಾನ್ಸ್ ಅಲ್ಲಿ ನಡು ರೆಸಾರ್ಟ್ ಇದ್ದದ್ದು ಎಷ್ಟು ಚಂದ ಇರ್ತೈತ್ರಿ. ಎಲ್ಲಿ ನಾವಿಲ್ಲಿ ನಿಂತ್ಬಿಟ್ಟು ನೋಡ್ತಾ ಇದೀವಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೋಟಿಂಗ್ ಮಾಡೋಕ್ಕೆ ನಾವೀಗ ಅಲ್ಲಿ ಹೋಗ್ತಾ ಇರೋದು. ಸೊ ಇದನ್ನ ರೌಂಡ್ ಹಾಕಿ ಹೋಗಬೇಕು. ಸೊ ಈಗ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ನಾನು ಬರುವಾಗ ಅಂದ್ಕೊಂಡಿದ್ದೆ ಊಟಿಗೆ ಹೋಗಿದ್ದೀನಲ್ವ, ಅದೇ ಥರ ಇದೆ ಇದೇ ಥರ. ಸೊ ಊಟಿಗಿಂತನೂ ಬೆಸ್ಟ್, ಬಟ್ ಊಟಿನೇ ಚೆನ್ನಾಗಿದೆ ಇಲ್ಲ ಅಂತಿಲ್ಲ. ಇದೊಂಥರ ನೋಡೋಕ್ಕೆ ಗುಡ್ಡ. ಫ್ರೆಂಡ್ಸ್ ನಾವು ಊಟಿ ಎಸ್ಟೇಟ್ ಮುಗಿಸ್ಕೊಂಡು ಈಗ ಇಲ್ಲಿ ಬನಾಸುರ ಏನಿದು ಡ್ಯಾಮ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬೋಟಿಂಗ್ ಕೂಡ ಇದೆ ಅಂತೆ, ನೋಡಬೇಕು. ಈ ಮೇಲೆ ಹೋಗಬೇಕು. ಇಲ್ಲಿ ಆಕ್ಟಿವಿಟಿ ಕೂಡ ಇದೆ, ಅಂದರೆ ಜಿಪ್ ಲೈನು, ಸೈಕಲ್ಸು, ಅದು ಕೆಲವು ಗೇಮ್ಸ್ ಇದ್ದಾವೆ.
ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಹೋಗೋದು. ಎಂಟ್ರಿ ಫೀ ಟಿಕೆಟ್ ಎಷ್ಟು? 40 ರೂಪಾಯಿ. ಎಂಟ್ರಿ ಟಿಕೆಟ್ ಬಂದುಬಿಟ್ಟು 40 ರೂಪಾಯಿ. ಸೊ ಹಾಗೆ ನಾವು ಬೋಟಿಂಗ್ ಮಾಡಬೇಕಂದ್ರೆ ಅದರದ್ದು ಆನ್ಲೈನ್ ಪೇಮೆಂಟೇ ಮಾಡಬೇಕಂತೆ, ಅದು ಪ್ರೈಸ್ ಬೇರೆ. ಜಸ್ಟ್ ಎಂಟ್ರಿಗೆ 40 ರೂಪಾಯಿ. ಹಾಗೆ ಮಕ್ಕಳಿಗೆ ಗೇಮ್ಸ್ ಕೂಡ ಇದ್ದಾವೆ, ಇಲ್ಲಿ ನೋಡ್ಬೋದು. ಇಲ್ಲಿ ಬೋಟಿಂಗ್ಗೆ ನಾವು ಟಿಕೆಟ್ ತೊಗೋಬೇಕು. ಹಾಗೆ ಗೇಮ್ಸ್ ಎಲ್ಲ ಬೇಕಂದರೆ ಅಲ್ಲಿ ಶಾರ್ವಿ ಫ್ರೆಂಡ್ಸ್, ನಾವು ಪಲಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಪಲಾವ್ ಎಲೆ, ಅದ್ರದ್ದೇ ಇದು ಗಿಡ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇದು ಕಲರ್ಸ್ ಇದೆ, ಒಂಥರ ಕಲರ್ಫುಲ್ಲಾಗಿ ತೋರಿಸ್ತೀನಿ ನೋಡಿ. ಈ ರೀತಿ ಕಲರ್ ಇದೆ, ಬಟ್ ಗ್ರೀನ್ ಆದಮೇಲೆ ಒಣಗಿದ ಮೇಲೆ ಪಲಾವೇ. ಸೊ ಒಂದು ಯಾವುದಾದ್ರೂ ತೋರಿಸ್ತೀನಿ ತಾಳಿ. ಪಲಾವ್ ಎಲೆನೇ ಫ್ರೆಂಡ್ಸ್, ಇಲ್ಲಿ ಪಲಾವ್ ಎಲೆ. ಸೊ ಇದು ಒಣಗಿದ ಮೇಲೆ ಈ ಥರ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಹಾಗೆ ತುಂಬಾ ಸ್ಮೆಲ್ಲು ಕೂಡ ಇದೆ. ನನಗೂ ಶಾಕ್ ಆಯಿತು, ಈ ರೀತಿ ಪಲಾವ್ ಎಲೆ ಬೆಳೆಯುತ್ತೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ದೊಡ್ಡದಿದೆ ಗಿಡ, ಅಂದರೆ ಒಂದು ರೀತಿ ಮರ ರೀತಿಯಲ್ಲಿ ಇದೆ ಇದು ಗಿಡ. ಹಾಗೇನೋ ಕಲರ್ ಇದೆ, ಆಮೇಲೆ ಸ್ವಲ್ಪ ಒಣಗಿದ ಮೇಲೆ ಗ್ರೀನ್ ಆಗಿದೆ. ಫ್ರೆಂಡ್ಸ್, ಅಲ್ಲಿಂದ ನಾವು ನಡ್ಕೊಂಡು ಬರಬೇಕು. ಆದರೆ ಗಾಡಿ ಬರ್ತವೆ, ಆದರೆ ಅದು ಒಳಗೆ ನಮಗೆ ಬಿಡಲಿಲ್ಲ ಅವರು, ಅಲ್ಲೇ ಪಾರ್ಕ್ ಮಾಡಿ ಅಂದೆ. ಸಾರಿ. ಸೊ ಅಲ್ಲಿಂದ ಹತ್ತಿ ಬರೋದ್ರಿಗೆ ಸುಸ್ತಾಯಿತು. ಆದರೆ ಗಾಡಿ ಇಲ್ಲಿವರೆಗೂ ಬರಬೇಕು. ಆದರೆ ರೋಡ್ ಚೆನ್ನಾಗಿದೆ, ಬಟ್ ಆದರೆ ಅವರು ಪಾರ್ಕಿಂಗ್ ಅಲ್ಲಿ ಮಾಡೋಕ್ಕೆ ಹೇಳ್ತವ್ರೆ. ಅವ್ರದ್ದೇ ಆದಂಥ ಒಂದು ಗಾಡಿ ಇದೆ, ವ್ಯಾನು. ಅದರಲ್ಲಿ ಬೇಕಾದರೆ ನಾವು ಚಾರ್ಜ್ ಕೊಟ್ಟು ಬರ್ಬೋದು. ನಮ್ಮದು ಪರ್ಸ್ನಲಿ ಗಾಡಿ ನಾವೇನು ತಂದಿರ್ತೀವಲ್ಲ ಆ ಗಾಡಿ ಮೇಲ್ ತರಕ್ಕೆ ಕೊಡೋಲ್ಲ, ಬಟ್ ಸ್ಟೆಪ್ ಜಾಸ್ತಿ ಇದ್ದಾವೆ ಫುಲ್ಲು. ಫ್ರೆಂಡ್ಸ್, ನಾವಾಗಲಿ ನಿಮಗೆ ನೀರು ಬೋಟು ತೋರಿಸ್ತಲ್ಲ, ಆ ಕಡೆ ದಿಕ್ಕಿಗಿದ್ದೀವಿ ನಾವು. ಈಗ ಈ ಕಡೆ ದಿಕ್ಕಿಗೆ ಬಂದಿದ್ದೀವಿ. ಸೊ ಈಗ ನಾವಿಲ್ಲಿ ಬೋಟಿಂಗ್ ಮಾಡೋಕ್ಕೆ ಹೋಗಬೇಕು. ಹಿಂದೆ ಇದ್ದೀವಿ ನಾವು, ಆ ಕಡೆ ಹಿಂದಲ್ವಾ ಅವರು ರೌಂಡ್ ಹಾಕ್ತಿದ್ರಲ್ಲ, ನಾವು ಅಲ್ಲಿ ಸ್ವೀಟ್ ಕಾರ್ನ್ ತಿನ್ಕೊಂಡ್ವಲ್ವಾ. ಈಗ ಈ ಕಡೆ ಬಂದಿದ್ದೀವಿ ನಾವು. ಈ ಗುಡ್ಡ ನಡಕಿದ್ದಾನೆ ಈಗ. ಹಾಂ, ಮತ್ತೆ ನೋಡಿ ಗುಡ್ಡ ಕಾಣ್ತಿದ್ದಾನೆ ನಮ್ಗೆ, ಮತ್ತು ನಾವು ಅಲ್ಲಿ ಇದ್ದೀವಿ. ಹೋಯ್ತಾನ? ಹಾಂ, ಈಗ ಒಂದು ಪ್ರಾಬ್ಲಮ್. ಶಾಪಾಕೊಂಡ್ಬಿದ್ಯಾ? ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ, ಯಾರಿಗೆಲ್ಲ ಹುಯ್ಯಾಲೆ ಅಂದರೆ ತುಂಬ ಇಷ್ಟನೋ ಅವರೆಲ್ಲರೂ ಇಲ್ಲಿ ಹುಯ್ಯಾಲೆನ ಆಡ್ಬೋದು. ಸೊ ಜೋಕಾಲಿ ಅಂತ ಕೂಡ ಹೇಳ್ತೀವಿ. ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಜೋಕಾಲಿ ಎಲ್ಲ ಕಟ್ಟಿದ್ದಾರೆ. ಇದೊಂಥರ ಮೂಮೆಂಟ್ಸು ತುಂಬ ಚೆನ್ನಾಗಿದೆ ನೋಡಿ. ಹಳ್ಳಿ ಗಿಡಗಳೆಲ್ಲ ತುಂಬಾ ಗಿಡಗಳಿಗೆಲ್ಲ ಕಟ್ಟಿಬಿಟ್ಟು ಆಡ್ತಾರೆ. ಸೊ ನಾವು ಈ ಥರ ಸಿಟಿಯಲ್ಲಿ ಇರೋರಿಗೆ ಗಿಡಗಳಿಗೆಲ್ಲ ಕಟ್ಟಿ ಆಡೋಕ್ಕೆ ಆಗಲ್ಲ. ಆದರೆ ಇವತ್ತು ಆಡ್ತೀನಿ. ಪೆಟಲ್ ಬೋಟ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಒಂಥರ ಭಯ, ಫಸ್ಟ್ ಟೈಮು. ಏನೋ ಗೊತ್ತಿಲ್ಲ. 600 ಅದಲ್ಲ, 600 ಅದಲ್ಲ, 4 ಮೆಂಬರ್ಸ್ಗೆ 600 ಪೆಟಲ್ ಬೋಟು. ಮೋಟರ್ ಆದರೆ 1000 ಮೇಲೆ ಅಂತೆ 4 ಮೆಂಬರ್ಸ್ಗೆ. ಸೊ ಏನೋ ಗೊತ್ತಿಲ್ಲ ನನಗೊಂದು ಫಸ್ಟ್ ಟೈಮು. ಯಾವ ರೀತಿ 4 ಮಂದಿ ಹೋಗ್ತಿದ್ದೀವಿ. ಇವರೆಲ್ಲ ಹೇಳ್ತವ್ರೆ ಹೋದ್ರೆ 4 ಜನ ಒಂದೇ ಸತಿ ಹೋಗ್ತೀವಿ ಬಾ ಅಂದ್ಬಿಟ್ಟು. ಪೂಜಾ ಹೋದ್ರೆ 4 ಮಂದಿ ಒಂದೇ ಸತಿ ಹೋಗೋಣ ಅಂದ್ರೆ ರೆಕಾರ್ಡಿಂಗ್ ಆಗುತ್ತೆ ನಮ್ದು. ನೀವು ಹಾಕೊಂಡ್ರಾ? ನೀವು ಹಾಕೊಳ್ಳಿ. ಫ್ರೆಂಡ್ಸ್, 4 ಜನ ಹೋಗ್ತಾ ಇದ್ದೀವಿ ಬೋಟಲ್ಲಿ. ಭಯ ಆಗ್ತಾ ಇದೆ ತುಳಿಯೋಕೆ ಫಸ್ಟ್ ಟೈಮು. ಏನ್ ತುಳಿತಾ ಇದ್ರು? ಸುಮ್ಮನೆ ಹೋಗ್ತಾ ಇದೆ. ಭಾರ ಆ ಕಡೆ ಜಾಸ್ತಿ ಆಗೈತಿ. ಹುಡುಗ ಇಲ್ಲಿ ತಗೋಲ್ಲ. ನೀವು ಕಪ್ಪು ಬರತ್ತರ ಮನ್ನ ಬೈಬೇಡ. ನಾನು ಕಪ್ಪು ಬರ್ಬಿಡ. ನಾ ಗೊತ್ತಿದ್ದೀನಿ ಬ್ಯಾಕ್ ಸೈಡ್ ಎಲ್ಲ ಪೂರ್ತಿ ಬರ್ಬೇಕು ನಮ್ಗೆ. ಈ ರೌಂಡ್ ಮಾಡ್ತಾ ಇರೋದು ಅವರು. ನಾನು ವಿಡಿಯೋ ಮಾಡ್ಕೊತೀನಿ. ಆರಾಸಿ ಮಾತಾಡ್ಕೊಂಡು. ಫ್ರೆಂಡ್ಸ್, ಬೆಟ್ಟ ನೋಡ್ತಾ ಇರ್ಬೋದು, ಮೋಡ ಎಲ್ಲ ಯಾವ ರೀತಿ ಮುಚ್ಕೊಂಡಿದೆ ಅಂದ್ಬಿಟ್ಟು. ಸೊ ಅಲ್ಲಿ ಟ್ರೆಕ್ಕಿಂಗ್ ಕೂಡ ಹೋಗ್ಬೋದು. ಕಾಲ್ದಾರಿ ಅಂತ 6 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮಕ್ಕಳು ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ. ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ರೂಮು 2 ಡೇಸ್ ಆಯಿತು ಬಂದು. ಸೊ ನಾವು ಸಂಡೇ ಬೆಳಗ್ಗೆ ಟಿಫಿನ್ ತಿನ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಒಂದು ಕಡೆ ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಸೊ ಹಾಗಾಗಿ ಆ ಪ್ಲೇಸನ್ನು ನೋಡಿಕೊಂಡು ರಿಟರ್ನ್ ನಾವು ಬೆಂಗಳೂರಿಗೆ ಹೋಗ್ತೀವಿ. ಸೊ ಟೈಮ್ ಆಯಿತು, ಬೇಗ ರೆಡಿ ಆಗಬೇಕಂದ್ರೆ ಮತ್ತೆ ಅಷ್ಟೇ. ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾವಿಲ್ಲಿ ಸ್ಟೇ ಮಾಡಿದಾಗ ಸ್ವಲ್ಪ ಲಂಚಿದು ಅಂದರೆ ಡಿನ್ನರ್ ಫ್ರೆಂಡ್ಸ್, ಈಗ ಇಲ್ಲಿ ಟಿಫಿನ್ದು ರೆಡಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಡೇ ಟಿಫಿನ್ದು ಸೊ ನೋಡ್ಬೋದು ಯಾವ ರೀತಿ ಅಂತ. ಸೊ ತುಂಬ ಚೆನ್ನಾಗಿ
ಟಿಫಿನ್ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ. ಸೊ ಬಫೆ ಇದೆ, ಏನೆಲ್ಲ ಇದೆ ಅಂತ ಒಂದ್ಸತಿ ಚೆಕ್ ಮಾಡಿಬಿಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನಾವಿಲ್ಲಿ ಗಾಜಿಂದು ಬ್ರಿಡ್ಜ್ ಇತ್ತಲ್ವ, ಅದನ್ನು ನೋಡೋಕ್ಕಂತ ಬಂದಿದ್ದೀವಿ. ಸೊ ಅಲ್ಲಿ ಜೋಕಾಲಿ ಕೂಡ, ಬಟ್ ನಾವು ನೋಡಿದ್ದು ಬೇರೆ ಇದೆ, ಇದು ಬೇರೆ ಇದೆ, ಏನೋ ಗೊತ್ತಿಲ್ಲ. ನಾನು ನೋಡಿದ್ದು ಬೇರೆ ಇತ್ತು, ಬಟ್ ಇದೇ ಬೇರೆ ಇದೆ, ಗೊತ್ತಿಲ್ಲ. ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಎಲ್ಲ ಚೆನ್ನಾಗಾಯ್ತು 2 ದಿನ, ಬಟ್ ಏನೋ ಇದು ನನಗೆ ಇಷ್ಟ ಆಗಲಿಲ್ಲ. ನಾನೇನೋ ಗ್ಲಾಸ್ ಬ್ರಿಡ್ಜು ಕೆಲವು ಶಾರ್ಟ್ ವಿಡಿಯೋದಲ್ಲಿ ನೋಡಿದ್ದೆ, ಅದೇ ಥರ ಅಂದ್ಕೊಂಡೆ, ಬಟ್ ಬ್ರಿಡ್ಜ್ ಒಂದು ವೇಸ್ಟ್ ಅನ್ನಿಸ್ಕೋತೀನಿ. ಸೊ ನೀವೇನಾದರೂ ಬಂದರೆ, ಸೊ ಎಷ್ಟೋ ದೂರದಿಂದ ಬಂದಿರ್ತೀರಾ, ಸೊ ಟೈಮ್ ತೊಗೊಂಡು ಬಂದಿರ್ತೀರಾ, ಟೈಮ್ 1 hour 2 hour ವೇಸ್ಟ್ ಆಗ್ಬೋದು ಟ್ರಾವೆಲಲ್ಲಿ. ಸೊ ಮಿಸ್ ಮಾಡ್ದೇನೆ ಇದೇ ಇಲ್ಲೇ ಸರ್ಚ್ ಮಾಡಬೇಕು ಅಷ್ಟೇ. ಸರ್ಚ್ ಮಾಡಿಬಿಟ್ಟು, ಸೊ ಕೆಲವು ಇದೇ ಬ್ರಿಡ್ಜ್ ಅಲ್ಲ, ಈ ಬ್ರಿಡ್ಜ್ ಅಷ್ಟು ಚೆನ್ನಾಗಿಲ್ಲ. ಸೊ ಚೆನ್ನಾಗಿರೋ ಬ್ರಿಡ್ಜಲ್ಲಿ ಹುಡುಕ್ಬಿಟ್ಟು ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಅಂದ್ಕೊಂಡಲ್ಲಿ ಹೋದರೆ ಬೆಸ್ಟು. ನಾವು ಸ್ಟೇ ಮಾಡಿರುವಂಥ ರೂಮ್ಗೆ ಈ ಬ್ರಿಡ್ಜ್ ತುಂಬಾ ಹತ್ತಿರ ಆಗ್ತಿತ್ತು, ಹಾಗಾಗಿ ನಾವು ಇಲ್ಲೇ ಬಂದಿದ್ವಿ. ಸೊ ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯವರು ತುಂಬಾ ಹುಡುಕಾಡಿದ್ರು ನಾನು ಹೇಳಿರುವಂಥ ಕಾಡಲ್ಲಿರುವಂಥ ಬ್ರಿಡ್ಜನ್ನು. ಸೊ ಅದು ನಾವು ಸರ್ಚ್ ಮಾಡಿದಾಗ ನಮಗೂ ಅದು ಸಿಗಲಿಲ್ಲ. ಸೊ ಅದು ಇದೆಯೇ ಇಲ್ಲೋ ಅಂತ ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನಮ್ಗೆ ಇದು ಹತ್ತಿರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವಿಲ್ಲಿ ಬಂದ್ವಿ. ವಿಡಿಯೋನ ಮುಗಿಸ್ಕೊಂಡು ಮತ್ತೆ ಕೆಳಗೆ ಹೋಗ್ತಾ ಇದ್ವಿ. ಅಲ್ಲಿ ವಿಡಿಯೋ ನಮಗೆ ಫೋನಲ್ಲಿ ಸೇವ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ವಿಡಿಯೋ ತೆಗಿಸ್ಕೊಂಡ್ರೆ ಮಾತ್ರ ನನಗೆ ಓಕೆ ಅನ್ನಿಸ್ತು, ಇಲ್ಲ ಅಂದರೆ ಹಂಗೆ ಸುಮ್ಮನೆ ಬಂದುಬಿಟ್ಟು ನೋಡಿ ಹೋಗೋದು ಅಷ್ಟೇ. ಇಲ್ಲಿ ನನಗೆ ಅಷ್ಟು ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದು ನನ್ನ ಒಪಿನಿಯನು, ನಾವು ವಿಡಿಯೋದಲ್ಲಿ ಹೇಳ್ತಾ ಇರೋದಷ್ಟೇ. ಇಲ್ಲಿ ಈ ಪ್ಲೇಸ್ ನಿಂಬಿಟ್ಟು ಲಿಕ್ಕಿಡಿ ಅಂದ್ಬಿಟ್ಟು. ಸೊ ಬಿಸಿಲು ಸಿಕ್ಕಾಪಡೆ ಇದೆ ಇಲ್ಲಿಗ. ಎಲ್ಲ ಪ್ರತಿಯೊಂದು ಗೇಮ್ಸ್ ಇದೆ ನೋಡಿದ್ರಲ್ಲ. ಬಟ್ ಇದರಲ್ಲಿ ಡ್ರೋನ್ದು ವಿಡಿಯೋ ಮಾಡಿಸಿದ್ರೆ ಮಾತ್ರ ಓಕೆ, ಇಲ್ಲ ಅಂದರೆ ಏನೋ ನಾನು ಅಂದ್ಕೊಂಡೆ. ಸೊ ಬ್ರಿಡ್ಜ್ ಕೆಳಗೆ ಹೋಗ್ತಾಯಿದ್ರೆ ಫುಲ್ ಕಾಡು ಇರುತ್ತೆ ಅಂತ ಅಂದ್ಕೊಂಡೆ. ಅದು ಯಾವುದೇ ಒಂದು ವಿಡಿಯೋದಲ್ಲಿ ನೋಡಿದೆ ಅಷ್ಟೇ ನಾನು. ಸೊ ಅದು ನನಗೆ ಇಲ್ಲಿ ಕಾಣಲಿಲ್ಲ ಅಂತ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಸರ್ಚ್ ಮಾಡಿ ನೋಡಿದ್ರು. ಸೊ ಸಿಗಲಿಲ್ಲ, ಬಟ್ ಇಲ್ಲಿ ಹತ್ತಿರದಲ್ಲಿ ಇತ್ತು ನಮಗೂ ರಿಸಲ್ಟ್ಗೆ ಅದಕ್ಕೆ ಅಂತ. ಹಾಗಾಗಿ ನಾವು ಇಲ್ಲಿ ಬಂದು ನೋಡಿದ್ವಿ. ಹಾಗಾಗಿ ಒಂದು ಡ್ರೋನ್ ವಿಡಿಯೋ ಕೂಡ ಮಾಡಿಸಿದೆ, ಚೆನ್ನಾಗಿ ಬಂತು ಡ್ರೋನ್ ವಿಡಿಯೋ. ಬಟ್ ನಾನು ಅಂದ್ಕೊಂಡಿದ್ದು ಕಾಡು, ಪೂರ್ತಿ ಕಾಡು ಇರುತ್ತೆ, ಸಿಕ್ಕಾಪಟ್ಟೆ ಕಾಡು, ಅಂದರೆ ಪೂರ್ತಿ ಕಾಡು ನಡುವೆ ಇದು ಪ್ಲೇಸ್ ಇರುತ್ತೆ ಬ್ರಿಡ್ಜ್ ಅಂತ ಅಂದ್ಕೊಂಡೆ. ಬಟ್ ಇದು ಕಾಡು ನಡಕ್ಕಿಲ್ಲ. ಸೊ ಕೆಳಗೆಲ್ಲ ಗೇಮ್ಸ್ ಇದ್ದಾವೆ, ಆ ರೀತಿ ಇದೆ. ಸೊ ಸರ್ಚ್ ಮಾಡಿ ಸಿಕ್ಕರೆ, ಬೈ ಚಾನ್ಸ್ ಕಾಡು ಒಳಗಿನ ಏನಾದರೂ ಸಿಕ್ಕರೆ ಅಲ್ಲಿ ಕೂಡ ಹೋಗಿ. ಏನಾದರೂ ನಮ್ಮಂಗೆ ನಿಮಗೂ ಸಿಗಲಿಲ್ಲಪ್ಪ ಅಂದರೆ, ಸೊ ಇಲ್ಲಿ ನಾನು ಪ್ಲೇಸ್ ಹೆಸರು ಹೇಳಿದ್ನಲ್ಲ ಫಸ್ಟ್, ಆ ಪ್ಲೇಸ್ ಹೆಸರಿಗೆ ಬಂದುಬಿಟ್ಟು ನೀವು ಇಲ್ಲಿ ಬಂದು ಡ್ರೋನ್ ವಿಡಿಯೋ ಡ್ರೋನ್ ವಿಡಿಯೋ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ ನೀವು ಡ್ರೋನ್ ವಿಡಿಯೋ ಇಲ್ಲಿ ಫಸ್ಟ್ ಏನು ನಾವು ಟಿಕೆಟ್ ತೊಗೋತಿರ್ತೀವಲ್ವಾ, ಟಿಕೆಟ್ ತೊಗೊಳಗ ತುಂಬ ತಪ್ಪು ಮಾಡಬೇಡಿ. ಸೊ ನಾವು ತಪ್ಪು ಮಾಡಿದ್ವಿ ಅಂತ ಅನ್ಕೋತೀನಿ. ಯಾಕಂದರೆ ಟಿಕೆಟ್ ತೊಗೋವಾಗ ನೀವು ಮೊದಲೇ ಅವ್ರಿಗೆ ಹೇಳಿಬಿಡಿ, ಡ್ರೋನ್ ವಿಡಿಯೋ ಮಾಡಿಸ್ತೀವಿ ನಾವು ಬ್ರಿಡ್ಜಲ್ಲಿ ಅಂದ್ಬಿಟ್ಟು. ಅಂದರೆ ಅದಕ್ಕೆ 500 ಅವರು ಟಿಕೆಟ್ ಕೊಟ್ಬಿಡ್ತಾರೆ. ಜಸ್ಟ್ ನೀವು ಬ್ರಿಡ್ಜ್ದು ಮಾಡಿಸ್ತೀವಿ ಅಂದರೆ 300 ಇದೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಡ್ರೋನ್ ವಿಡಿಯೋ ಅಂದರೆ 500 ಒಳಗೆ ಒಂದು ಸತಿ ಫ್ಯಾಮಿಲಿ ಫುಲ್ ಹೋಗ್ಬಿಡ್ಬೋದು. ಹಾಗಾಗಿ ಸೊ ಒಂದು ಸತಿ ನೀವು ಅಲ್ಲಿ ಕೇಳ್ಕೊಂಡ್ಬಿಟ್ಟು ವಿಡಿಯೋ ಮಾಡೋರು ಇದ್ದರೆ, ಅಥವಾ ನೀವು ಮೆಮ್ರಿ ಏನೋ ಒಂದು ಇರಬೇಕು
ಬೇಕಪ್ಪ ಫೋಟೋಸ್ ಅನ್ನೋದಿದ್ರೆ ಸೊ ಅಲ್ಲಿ ಮೊದಲು ಕೇಳಿ ಡ್ರೋನ್ ವಿಡಿಯೋಗೆ ಬೇರೆನಾ ಎಂಟ್ರೆನ್ಸ್ ಫೀಸ್ ಬೇರೆನಾ ಅಂತ. ಎಂಟ್ರೆನ್ಸ್ ಫೀಸ್ ನಾವು ಬರುವಾಗ ಏನು ತೊಗೊಂಡಿಲ್ಲ, ಅದ್ರ ಬಗ್ಗೆ ಡ್ರೋನ್ ವಿಡಿಯೋ ಆಗುತ್ತೆ 500 ಡ್ರೋನ್ ವಿಡಿಯೋ. ಜಸ್ಟ್ ನಾವು ಹಾಗೆ ಹೋಗಿ ಬರ್ತೀವಿ, ನಮ್ಗೆ ಡ್ರೋನ್ ವಿಡಿಯೋ ಬೇಡಪ್ಪ ಅಂದರೆ 300 ಎಂಟ್ರೆನ್ಸ್ ಫೀಸು. ಫ್ರೆಂಡ್ಸ್ ಇಲ್ಲಿ ಮಾತ್ರ ಜಿಪ್ ಲೈನು, ಜೋಕಾಲಿ, ನಂತರ ತುಂಬ ಗೇಮ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಗೇಮ್ಸು ಒಂದೇ ಕಡೆ ಇದೆ. ಸೊ ಇದು ಒಂದೇ ಕಡೆ ನೀವು ವಿಡಿಯೋ ಶೂಟ್ ಮಾಡೋರಿದ್ರೆ ತುಂಬಾ ಬೆಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ. ಡ್ರೋನಲ್ಲಿ ಅವರು ಪ್ರತಿಯೊಂದು ವಿಡಿಯೋಗಳನ್ನ ಮಾಡಿಕೊಡ್ತಾರೆ. ಪ್ರೈಸು 500, 600, 300 ಆ ರೀತಿ ಇದೆ. ಸೊ ನೀವು ಚೆಕ್ ಮಾಡಿಕೊಂಡು ಒಂದ್ಸತಿ ಕೌಂಟ್ರಲ್ಲೇ ಕೇಳಿಕೊಂಡು ಬರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.